ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಮೂಡ್ನಾಕೂಡ್ ಶಿವರಾಜ್. ಬಂಧುಗಳೇ, ಇದೀಗ ಒಂದು ಹೊಸ ಸುದ್ದಿ ಹರಿದಾಡ್ತಾ ಇದೆ ಎಲ್ಲ ಕಡೆ. ಅದೇನಂದ್ರೆ, ನರೇಂದ್ರ ಮೋದಿಜಿಯವರು ಈ ಬಾರಿ ಎಲ್ಲ ಕಡೆ ಅವರ ಉದ್ದೇಶ ಮತ್ತೆ ಅವರ ಲೆಕ್ಕಾಚಾರಗಳು ಏನಿದೆ ಅಂದ್ರೆ, ಅಬ್ ಕಿ ಬಾರ್ 400 ಪಾರ್ ಅಂತ ಈ ಸಾರಿ ಇಡೀ ದೇಶದಲ್ಲಿ 400ಕ್ಕೂ ಮೀರಿ ಹೆಚ್ಚು ಸೀಟ್ಗಳನ್ನ ಪಡೆಯಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು ಅವರು ಎಲ್ಲ ಕಡೆ ಚುನಾವಣಾ ರಾಜಕೀಯವನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ನರೇಂದ್ರ ಮೋದಿ ಅವರು, ನಾನು ಈ ಬಾರಿ 400ನ್ನ ಕ್ರಾಸ್ ಮಾಡಲಿಲ್ಲ ಅಂದ್ರೆ ನಾನು ಯಾವ ಕಾರಣಕ್ಕೂ ನಾನು ಪ್ರಧಾನಮಂತ್ರಿ ಆಗೋದಿಲ್ಲ, 400 ಕ್ರಾಸ್ ಆದ್ರೆ ಮಾತ್ರ ನಾನು ಮತ್ತೆ ಪ್ರಧಾನಮಂತ್ರಿಯಾಗಿ ಮುಂದುವರಿಯುತ್ತೀನಿ, ಇಲ್ಲ ಅಂದ್ರೆ ನಾವು ಪ್ರಧಾನಮಂತ್ರಿಯಾಗಿ ಮುಂದುವರಿಯೋದಿಲ್ಲ ಅಂತ ಅವರ ಟೀಮ್ ನಲ್ಲಿ ಈ ಮಾತನ್ನ ಹೇಳಿದಾರಂತೆ. ಹೀಗಾಗಿ ಬಿಜೆಪಿ ಏನ್ ಮಾಡಿದೆ ಅಂದ್ರೆ, ಅನಿವಾರ್ಯವಾಗಿ ಅಕಸ್ಮಾತ್ ಏನಾದ್ರು 400 ಕ್ರಾಸ್ ಆಗ್ಲಿಲ್ಲ ಅಂದ್ರೆ 400 ಕ್ರಾಸ್ ಆಗ್ದೇನೆ ಆಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಒಪ್ಕೊಳ್ಳದೆ ಇದ್ರೆ ಪ್ಲಾನ್ ಬಿ ಅಂತ ಇರ್ಲಿ ಅಂತ ಇನ್ನೊಂದು ಪ್ಲಾನ್ ಮಾಡಿದಾರಂತೆ ಅವರು. ಅದೇನಂದ್ರೆ, 400 ಕ್ರಾಸ್ ಆದ್ರೆ ನರೇಂದ್ರ ಮೋದಿ ಅವರು, 400 ಕ್ರಾಸ್ ಆಗ್ಲಿಲ್ಲ ಅಂದ್ರೆ ಲೋಕಸಭೆ ಸೀಟು, ಅಂತ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರೋ ಯೋಗಿ ಆದಿತ್ಯನಾಥ್ ಅವರನ್ನ ಕರ್ಕೊಂಡು ಬಂದು ಅವರನ್ನ ಪ್ರಧಾನಮಂತ್ರಿ ಮಾಡುವಂತ ಬಿಜೆಪಿಯ ಪಕ್ಷ ಹಿರಿಯ ಮುಖಂಡಗಳೆಲ್ಲ ಈ ರೀತಿಯ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಸುದ್ದಿ ಹರಡ್ತಾ ಇದೆ. ಈ ಸುದ್ದಿಯನ್ನ ಕೇಳಿದಂತಹ ಮುಸಲ್ಮಾನ್ ಮುಖಂಡರುಗಳು ಕಕ್ಕಾಬಿಕ್ಕಿ ಆಗ್ಬಿಟ್ಟಿದಾರಂತೆ. ಯಾಕೆ ಅಂದ್ರೆ, ನಮಗೆ ಮೋದಿಯಿಂದ ನಮ್ಗೇನು ತೊಂದರೆ ಇಲ್ಲ, ನಮಗೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಆದ್ರೆ ಕಾಂಗ್ರೆಸ್ ಪರ ನಾವು ಇರೋದು ಸತ್ಯ. ಆದ್ರೆ ಈಗ ನರೇಂದ್ರ ಮೋದಿ ಅವರು ಏನಾದ್ರು ಕೆಳಗಡೆ ಇಳಿದ್ಬಿಟ್ಟು ಅವ್ರು ಪ್ರಧಾನಮಂತ್ರಿ ಆಗ್ದೇನೆ ಅವ್ರ ಕೆಳಗಡೆ ಇಳಿದು ಅವ್ರ ಜಾಗಕ್ಕೆ ಯೋಗಿ ಆದಿತ್ಯನಾಥ್ ಏನಾದ್ರು ಬಂದ್ರೆ ನಮಗೆ ಬಹಳ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಈಗ ಅವ್ರು ಕಕ್ಕಾಬಿಕ್ಕಿಯಾಗಿ ತುಂಬಾ ಶಾಕ್ ಒಳಗಾಗಿದ್ದಾರಂತೆ ಅವರು. ಅದಕ್ಕೆ ಮುಸಲ್ಮಾನ್ ಮುಖಂಡರುಗಳೆಲ್ಲ ಒಂದು ತೀರ್ಮಾನ ಮಾಡಿದಾರಂತೆ, ನಾವು ಕಾಂಗ್ರೆಸ್ಗೆ ಮತ ಚಲಾಯಿಸೋದು ಬೇಡ, ಯಾಕೆಂದ್ರೆ 380, 390, 400 ಒಳಗಡೆ ಬಿಜೆಪಿ ಗೆದ್ರೆ ಅಂತ ಸಂದರ್ಭದಲ್ಲಿ ಮೋದಿ ಅವರು ಪ್ರಧಾನಮಂತ್ರಿ ಆಗೋದಿಲ್ಲ, ಆಗ ಯೋಗಿ ಆದಿತ್ಯನಾಥ್ ಪ್ರಧಾನಮಂತ್ರಿ ಆಗ್ತಾರೆ. ಅವರು ಪ್ರಧಾನಮಂತ್ರಿ ಆದ್ರೆ ನಮ್ಮ ಮೇಲೆ ತುಂಬಾ ನಿಷ್ಠುರವಾಗಿ ಆಡಳಿತ ಮಾಡ್ತಾರೆ. ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಯೋಗಿ ಆದಿತ್ಯನಾಥ್ ಈ ದೇಶದ ಪ್ರಧಾನಮಂತ್ರಿ ಆಗಲ್ಲ. ಅದಕ್ಕೆ 400ಕ್ಕೂ ಮೀರಿ 430, 440, 450 ಸೀಟ್ ಬರೋ ತರ ನಾವೇ ನೋಡ್ಕೊಂಡ್ಬಿಡೋಣ. ಈ ಸಾರಿ ಇಡೀ ದೇಶಾದ್ಯಂತ ಮುಸಲ್ಮಾನ ಬಂಧುಗಳೆಲ್ಲ ನಾವು ಬಿಜೆಪಿಗೆ ಮತ ಚಲಾಯಿಸಿ 400ಕ್ಕೂ ಹೆಚ್ಚು ಸೀಟ್ಗಳನ್ನ ಬಿಜೆಪಿ ಬರೋ ತರ ನೋಡ್ಕೊಳ್ಳೋಣ. ಹಾಗಾದಾಗ ಯೋಗಿ ಆದಿತ್ಯನಾಥ್ ಅವರು ಬರಲ್ಲ, ಇಲ್ಲಿಗೆ ಅವರು ಪ್ರಧಾನಿ ಆಗೋದಿಲ್ಲ, ನರೇಂದ್ರ ಮೋದಿ ಅವರೇ ಕಂಟಿನ್ಯೂ ಆಗ್ತಾರೆ. ಆದ್ರಿಂದ ನಾವು ನರೇಂದ್ರ ಮೋದಿ ಅವರು ಕೆಳಗಿಳಿಯೋ ತರ 400 ಒಳಗಡೆ ಬರೋ ತರ ನೋಡ್ಕೋಬಾರ್ದು, ಅವರೇ ಕಂಟಿನ್ಯೂ ಆಗೋ ತರ 400ಕ್ಕೂ ಮೀರಿ 400, 425, 450 ಸೀಟ್ ಬರೋ ತರ ನೋಡ್ಕೊಂಡು ನಾವು ಎಲ್ಲರೂ ಬಿಜೆಪಿಯನ್ನೇ ಬೆಂಬಲಿಸೋಣ. ಬಿಜೆಪಿಯನ್ನೇ ಬೆಂಬಲಿಸಿದ್ರೆ 450 ಸೀಟ್ ಬರ್ತದೆ ಬಿಜೆಪಿ. ಅಂತ ಸಂದರ್ಭಕ್ಕೆ ನರೇಂದ್ರ ಮೋದಿ ಅವರು ಕೆಳಗಡೆ ಇಳಿಯೋದಿಲ್ಲ, ಅವರೇ ಕಂಟಿನ್ಯೂ ಆಗ್ತಾರೆ. ಅದರಿಂದ ನಾವು ಕಡಿಮೆ ತಗೊಂಡ್ರೆ ಬಿಜೆಪಿ 400ಕ್ಕಿಂತ ಕಡಿಮೆ ಆದ್ರೆ ಯೋಗಿ ಆದಿತ್ಯನಾಥ್ ಪ್ರಧಾನಮಂತ್ರಿ ಆಗ್ತಾರೆ. ಅವ್ರು ಪ್ರಧಾನಮಂತ್ರಿ ಆದ್ರೆ ನಮ್ಗಳಿಗೆಲ್ಲ ತುಂಬಾ ತೊಂದರೆ ಆಗ್ತದೆ ಅನ್ನೋ ಉದ್ದೇಶವನ್ನ ಗಮನದಲ್ಲಿ ಇಟ್ಟುಕೊಂಡು ಈಗ ಮುಸ್ಲಿಂ ಮುಖಂಡರುಗಳೆಲ್ಲ ಇಡೀ ದೇಶಾದ್ಯಂತ ದೊಡ್ಡ ದೊಡ್ಡ ಮುಖಂಡರುಗಳೆಲ್ಲ ಡಿಸ್ಕಸ್ ಮಾಡಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಗಾಳಿ ಸುದ್ದಿ ಹರಡ್ತಾ ಇದೆ. ಯಾಕೆಂದ್ರೆ ಇದನ್ನ ಬಿಜೆಪಿ ವಲಯದಲ್ಲಿ ನರೇಂದ್ರ ಮೋದಿ ಅವರು ಈ ಮಾತನ್ನ ಹೇಳಿದ್ದಾರೆ. ಇದನ್ನು ಕೇಳಿಸ್ಕೊಂಡಂತಹ ಮುಸಲ್ಮಾನ ಬಂಧುಗಳು ಅವರು ಈ ರೀತಿ ತೀರ್ಮಾನ ಮಾಡಿದ್ದಾರೆ, ನಾವು ಯಾವ ಕಾರಣಕ್ಕೂ ನರೇಂದ್ರ ಮೋದಿ ಅವರು ಇದೇ ತರ ಬಿಡಬಾರ್ದು, ನಾವು ಮತ್ತೆ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗೋ ತರ ನೋಡ್ಕೊಳ್ಳೋಣ, ಯೋಗಿ ಆದಿತ್ಯನಾಥ್ ಇಲ್ಲಿ ಬರದೇ ಇರೋ ತರ ನೋಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ದಾರೆ. ಅದರಿಂದ ಬಹುತೇಕ ಇಡೀ ದೇಶಾದ್ಯಂತ ಎಲ್ಲಾ ಮುಸಲ್ಮಾನ್ ಬಂಧುಗಳು ಸಹ ಈ ಸಾರಿ ಬಿಜೆಪಿಗೆ ಬೆಂಬಲಿಸಿ ಬಿಜೆಪಿಗೆ ಮತ ನೀಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಡಿಸ್ಕಷನ್ ನಡೀತಾ ಇದೆ, ಗಾಳಿ ಸುದ್ದಿ ಹರಡಿದೆ. ಇದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ಎಲ್ಲಾ ಕಡೆ ಈ ಮಾತು ಕೇಳಿ ಬರ್ತಾ ಇದೆ. ನಿಜ ಇದ್ರೂ ಇರ್ಬೋದು ಇದು, ಯಾಕೆಂದ್ರೆ ನರೇಂದ್ರ ಮೋದಿ ಯಾವತ್ತು ನುಡಿದಂತೆ ನಡೆಯುವಂತಹ ಮನುಷ್ಯ. ಅದರಿಂದ ಅವರು 400 ಪಾರ್ ಅಂತ ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳಿರೋದ್ರಿಂದ 400 ಕ್ರಾಸ್ ಆಗಲಿಲ್ಲ 400 ಸೀಟು ಅಂದ್ರೆ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಯೋದು ಅನುಮಾನ ಇದೆ. ಆದ್ರಿಂದ ಈ ರೀತಿಯ ಬೆಳವಣಿಗೆಗಳೆಲ್ಲ ನಡೆದಿದೆ ಇಡೀ ದೇಶಾದ್ಯಂತ. ಆದ್ರಿಂದ ಈ ಬಾರಿ ಮುಸಲ್ಮಾನ ಬಂಧುಗಳಿಗೆ ಬಿಜೆಪಿ ಅವರು ಮತ ಹಾಕಿ ಅಂತ ಕೇಳುವಾಗೇ ಇಲ್ಲ, ಅವರೇ ಹಾಕೋ ತರ ಸಂದರ್ಭ, ಸಮಯ, ಸಿಚುಯೇಷನ್ ಹತ್ರ ಸೃಷ್ಟಿಯಾಗಿದೆ. ಈ ಗಾಳಿ ಸುದ್ದಿ ನಿಜವೇ ಇರ್ಬೋದು, ಸುಳ್ಳಿರ್ಬೋದು, ಹೇಳಲಿಕ್ಕಾಗಲ್ಲ. ಆದ್ರೆ ಎಲ್ಲ ಕಡೆ ಈ ಸುದ್ದಿ ಅಂತೂ ಹರಡಿದೆ, ಈ ಡಿಸ್ಕಷನ್ ನಡೀತಾ ಇದೆ. ಬಹುತೇಕ ಮುಸಲ್ಮಾನರ ಮತಗಳು ಸಹ ಈ ಬಾರಿ ಬಿಜೆಪಿಗೆ ಖಚಿತ ಆಗಿದೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ 3ನೇ ಬಾರಿ ಅಧಿಕಾರ ವಹಿಸಿಕೊಳ್ಳುವುದು ಸಹ ಅಷ್ಟೇ ನಿಖರವಾಗಿದೆ ಬಂಧುಗಳೇ. ಧನ್ಯವಾದಗಳು ಬಂಧುಗಳೇ. ಜೈ ಹಿಂದ್.